ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಹೇಗಿದ್ದೀರಿ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ. ನನಗೆ ವಾಟರ್ ಬಾಟಲ್ ಒಂದು ತಗೊಳ್ಬೇಕಾಗಿತ್ತು. ಸಣ್ಣದಾಗಿ ಒಂದು ಕ್ಯೂಟಾಗಿರೋ ವಾಟರ್ ಬಾಟಲ್ ನನಗೆ ಸಿಕ್ಕಿದೆ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಾನು ಯಾವ ವಾಟರ್ ಬಾಟ್ಲ್ ತೊಗೊಂಡಿದ್ದೀನಿ, ಅದರ ಪ್ರೈಸ್ ಎಷ್ಟು ಅಂತೇಳಿ. ಇಲ್ಲಿ ಎಲ್ಲನೂ ಚೆನ್ನಾಗಿದೆ, ನೋಡ್ತಾ ಇದ್ದರೆ ನನಗೆಲ್ಲನೂ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆದರೆ ನನಗೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಕಿಚನಿಗೆ. ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಸ್ವಲ್ಪ ಪ್ಲೆಸೆಂಟಾಗಿರೋ ನೋಡಲಿಕ್ಕೆ, ಅಂದರೆ ವೀಡಿಯೋ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ಇರೋ ಗ್ಲಾಸ್ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ, ಹಾಗಾಗಿ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಕಾಫಿ ಕಪ್ ಕೂಡ ಒಂದು ತೊಗೊಂಡೆ. ನಾನು ಡಿಮಾರ್ಟಲ್ಲಿ ಯಾವಾಗಲೂ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಅಂಥ ಕಾಫಿ ಕಪ್ಪೇ ತೊಗೊಳ್ತೀನಿ. ಬಟ್ ಅದರ ಸ್ವಲ್ಪನೂ ಚೆನ್ನಾಗಿಲ್ಲ, ಸುಮ್ಮನೆ ದುಡ್ಡನ್ನ ನೀರಲ್ಲಿ ಹಾಕೋ ಥರನೇ ಅಂತ ಅಂದ್ಕೊಳ್ತೀನಿ. ಕಾಫಿ ಕಪ್ ತೊಗೋಬೇಕಂತ ಹೇಳಿದರೆ ಒಂದು 150 ರೂಪಾಯಿಗಿಂತ ಮೇಲೆ ಇರುವ, ಜಾಸ್ತಿ ಪ್ರೈಸ್ ಇರೋವಂಥ ಕಾಫಿ ಕಪ್ ತೊಗೊಂಡ್ರೆ ತುಂಬ ದಿನ ಬರುತ್ತೆ. ಒಂದೆರಡು ಜಾಸ್ತಿ ಪ್ರೈಸ್ ಇರೋಂಥ ಕಾಫಿ ಕಪ್ ತೊಗೊಂಡಿದ್ದೆ, ಅದು ನನಗೆ 5-6 ವರ್ಷ ಬಂತು. ಇವಾಗಷ್ಟೇ ರೀಸೆಂಟಾಗಿ ಅದು ಒಡೆದೋಯ್ತು. ಅದಕ್ಕಾಗಿ ಸರಿ ಅಂತ ಇವತ್ತು ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ಜಾಸ್ತಿ ರೇಟ್ ಇರೋವಂಥ ಕಾಫಿ ಕಪ್ಪೇ ನಾನು ತೊಗೊಂಡಿದ್ದೀನಿ. ಒಂದು ಕಾಫಿ ಕಪ್ ಅಷ್ಟೇ ತೊಗೊಂಡೆ, ಅಂದರೆ ತುಂಬ ಮೀಡಿಯಮ್ ಆಗಿದೆ, 80 ರೂಪೀಸ್. ಅದಕ್ಕೆ ನೋಡ್ತೀನಿ, ಅದು ಚೆನ್ನಾಗಿ ವರ್ಕ್ ಆದರೆ ಇನ್ನೊಂದು ಸಲ ಅದೇ ಥರ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕಾಫಿ ಕಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡಿ, ಗ್ಲಾಸ್ ಇದು 6 ಪೀಸ್ ಇದೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನಾನು ಗೊತ್ತಿರೋರ ಮನೇಲಿ ನೋಡಿದೆ, ಅವರು ಅಷ್ಟೇ. ಅಂದರೆ ಗ್ಲಾಸ್ ಐಟಮ್ಸ್ ಎಲ್ಲ ನಾವು ಜಾಗ್ರತೆಗೆ ಇಟ್ಕೋಬೇಕು, ಮಕ್ಕಳ ಹತ್ರ ಕೊಟ್ರೇ ಒಡೆದೋಗುತ್ತೆ. ನಾನು ಜಾಗ್ರತೆಗೆ ಇಟ್ಕೊಳ್ತೀನಿ, ಬಟ್ ಆದರೆ ನನ್ನ ಮಕ್ಕಳಿದಾರಲ್ವ, ನನಗೆ ಗೊತ್ತಿಲ್ಲದೇ ತೆಗೆದು ಯೂಸ್ ಮಾಡಿ ಒಡೆದಾಕ್ತಾರೆ. ಇವಾಗ ನಾನು ಎಲ್ಲ ಶಾಪಿಂಗ್ ಮಾಡಿದ್ದೀನಿ, ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಮನೇಲಿ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ ನನಗೆ ತುಂಬಾ ಇಷ್ಟ ಆಗಿದೆ, ತುಂಬ ತಿಕ್ಕಾಗಿದೆ. 2-3 ಸಲ ತೊಗೊಳ್ಬೇಕಂತ ಅಂದ್ಕೊಂಡು ಬೇಡ ಅಂತ ಇಟ್ಬಿಟ್ಟು ಬಂದುಬಿಟ್ಟೆ. ಬಟ್ ಈ ಸಲ ನಾನು ತೊಗೊಂಡು ಬಿಡೋಣ ಅಂತ ತೊಗೊಂಡೆ. ಕೊರಿಯನ್ ಬ್ರ್ಯಾಂಡ್ ಅನಿಸುತ್ತೆ, ಒಳ್ಳೆ ತಿಕ್ಕಾಗಿದೆ. ಮೇಲ್ಗಡೆ ಒಂದು ಕ್ಯಾಪ್ ಇದೆ. ಇದು ಬರೀ 79 ರೂಪೀಸ್, ಹಾಗಾಗಿ ಕಮ್ಮಿ ರೇಟ್ ಇತ್ತಲ್ಲ, ಹಾಗಾಗಿ ತೊಗೊಂಡೆ. ಈ ಬೌಲಲ್ಲಿ ಸ್ಯಾಲೆಡ್ ಎಲ್ಲ ಮಾಡಿ ನಾವು ಫ್ರಿಜ್ಜಲ್ಲಿ ಇಡ್ಬೋದು. ಆಮೇಲೆ ವೀಡಿಯೋ ಮಾಡೋದಕ್ಕೆ, ಏನಾದರೂ ಮಿಕ್ಸ್ ಮಾಡೋದಕ್ಕೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಗ್ಲಾಸ್ ಬೌಲು, ಸ್ಟೀಲ್ ಬೌಲ್ಗಿಂತ ಗ್ಲಾಸ್ ಬೌಲ್ ಅಟ್ರಾಕ್ಟಿವ್ ಆಗಿರುತ್ತಲ್ವ ವೀಡಿಯೋ ಶಾರ್ಟ್ಸ್ ಮಾಡೋದಕ್ಕೆ, ಹಾಗಾಗಿ ಇದನ್ನು ತೊಗೊಂಡೆ. ಆಮೇಲೆ ಈ ಜಾರ್ನ ತೊಗೊಂಡಿದ್ದೀನಿ. ಇದು ಬಂದು 149 ಅಂತ ಇದೆ. ನಾನು ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ವೀಡಿಯೋ ಮಾಡಿ ಹಾಕಬೇಕಂತ. ಸೊ ಹಾಗಾಗಿ ಅದು ನೋಡೋದಕ್ಕೆ ಒಂದು ಒಳ್ಳೆ ಜಾರ್ ಬೇಕು, ಅದರಲ್ಲಿ ಹಾಕೋ ಥರ ಒಂದು ಸೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ನಾನು ವೀಡಿಯೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಇಂಥ ವಸ್ತುಗಳೆಲ್ಲ ನಾನು ತೊಗೊಳ್ಳಲ್ಲ. ಯೂಟ್ಯೂಬಿಗೋಸ್ಕರ ಇವಾಗ ಏನಾದರೂ ನಾವು ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವ, ಆ ರೀತಿಯೇ ಯೂಟ್ಯೂಬ್ಗೋಸ್ಕರನೇ ನಾನು ಈ ದುಡ್ಡು ತಗೊಂಡು ಮಾಡ್ತಾಯಿದ್ದೀನಿ. ನಾನು ಕಮ್ಮಿ ಅಂದರೂ ತಿಂಗಳು ಒಂದು 2,000-3,000 ಸಾವಿರದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾನು ಒಂದು ವೇಳೆ ಯೂಟ್ಯೂಬ್ ಎಲ್ಲ ಮಾಡದೇ ಇದ್ದಿದ್ದರೆ ಖಂಡಿತ ಈ ದುಡ್ಡೆಲ್ಲ ನಾನು ಸೇರಿಸಿಟ್ಟು ಚಿನ್ನ ಇದೆಯಲ್ವಾ ತಗೊಳ್ಳೋದಕ್ಕೆ, ಮಂತ್ಲಿ ಚಿನ್ನಕ್ಕೆ ದುಡ್ಡು ಕಟ್ತಾಯಿದ್ದೆ. ಕಮ್ಮಿ ಅಂದ್ರೂ ಒಂದು 1,000ನಾದರೂ ತಿಂಗ್ಳಿಗೆ ಕಟ್ಟಿದ್ರೆ ಒಂದು ವರ್ಷಕ್ಕೆ 12,000 ಒಂದು ಸಣ್ಣದು ರಿಂಗ್ ಆದರೂ ಬರ್ತದಲ್ವಾ, ಆ ಥರ. ನೀವು ಯಾರಾದರೂ ನನ್ನನ್ನು ನೋಡಿ ತೊಗೊಳಕ್ಕೆ ಹೋಗಬೇಡಿ. ನಾನು ಯೂಟ್ಯೂಬ್ ಪರ್ಪಸ್ಸಿಗೆ ಬೇಕಾಗಿದೆ ನನಗೆ, ಅದಕ್ಕೋಸ್ಕರ ಅಷ್ಟೇ ನಾನು ತೊಗೊಳ್ತಾ ಇದ್ದೀನಿ, ಇಲ್ಲಾಂದರೆ ವೇಸ್ಟ್ ಖರ್ಚು ಮಾಡ್ತಾ ಇರಲಿಲ್ಲ. 2 ಮ್ಯಾಟ್ ತೊಗೊಂಡಿದ್ದೀನಿ, 49 ರೂಪೀಸ್ ಇದು. ಆಮೇಲೆ ಇದು ಗ್ಲಾಸ್ ಆಯಿಲ್ ಬಾಟಲ್ ಚೆನ್ನಾಗಿದೆ ನೋಡೋದಕ್ಕೆ, 90 ರೂಪೀಸು. ಎಲ್ಲ ಕಡಿಮೆ, 100 ರೂಪೀಸ್ಗಿಂತ ಕಮ್ಮಿ ಇರೋದನ್ನೇ ನೋಡ್ಕೊಂಡು ತೊಗೊಂಡಿದ್ದೀನಿ. ಪ್ಲಾಸ್ಕ್ ತೋರಿಸಿದ್ನಲ್ವ, ಆ ಪ್ಲಾಸ್ಕ್ ಬಂದುಬಿಟ್ಟು 169 ರೂಪೀಸ್. ಅದು ಬೇಕಾದರೆ ಅದೇ ನಾನು ನಿಜವಾಗ್ಲೂ ತೊಗೋಬೇಕು ಅಂತ ಅಲ್ಲಿ ಹೋಗಿದ್ದು. ನನ್ನ ಮಗಳಿಗೆ ವಾಟರ್, ಅಂದರೆ ನನ್ನ ಮಗಳು ಲಂಚ್ ಬಾಕ್ಸಿಗೆ ಲಂಚ್ ಬ್ಯಾಗ್ ಸಣ್ಣದಿದೆ, ಅದಕ್ಕೆ ಕರೆಕ್ಟಾಗಿದೆ. ಇದು ಚಿಕ್ಕದು 2 ಬಾಟಲ್ ಇದೆಯಲ್ಲ, 19 ರೂಪೀಸ್. ಅದು ಗ್ಲಾಸ್ ಕಂಟೈನರ್ ಇದೆಯಲ್ಲ ಚಿಕ್ಕದು, 19 ರೂಪೀಸ್. ಬಟ್ ಇದು ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡು ಆವತ್ತೇ ನನ್ನ ಮಗಳು ಅದು ಕ್ಯಾಪ್ನ ಒಡೆದಾಕ್ಬಿಟ್ಲು. ಸುಮ್ಮನೆ ಕೈ ಮಿಸ್ಸಾಗಿ ಬಿತ್ತು, ಅದು ಒಡೆದೋಗ್ಬಿಡ್ತು. ಮತ್ತು ಸ್ವಲ್ಪ ರೇಷನ್ ತೊಗೊಂಡೆ, ಉದ್ದಿನಬೇಳೆ, ತೊಗರಿಬೇಳೆ, ಗೋಧಿ ಹಿಟ್ಟು, ಆಮೇಲೆ ತೆಂಗಿನಕಾಯಿ ತೊಗೊಂಡೆ. ಇದೆಲ್ಲ ಸೇರಿ ಬಿಲ್ ಆಗಿರೋದು ನನಗೆ ಎಷ್ಟು ಅಂದರೆ 1,300 ರೂಪಾಯಿ ಆಯಿತು. ಓಕೆ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ನಿಮಗೆ ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.